Hello students, welcome to Patakal English Academy and Banshankari English Academy. PUC first year question number 34A reference skill ಗೆ ಸಂಬಂಧಪಟ್ಟಿರತಕ್ಕಂತದ್ದು ಒಂದು ಕ್ವೆಶ್ಚನ್ ಬಿಡಿಸಿಕೊಡ್ತೀನಿ ಅಂತ. ಇದು PUC first year ಗೆ ಸಂಬಂಧಪಟ್ಟಿರತಕ್ಕಂತದ್ದು reference skills. ಓಕೆ, ಬರ್ರಿ ನೋಡೋಣ. ಇದೆಲ್ಲ ಮಾಡಿಕೊಟ್ಟಿನಿ ಹಿಂದಿನ ವಿಡಿಯೋದಲ್ಲಿ ಆಗಿರುವಂತ ಕೆಲಸ. ಇದು ಡಿಕ್ಷನರಿ ಯೂಸೇಜ್, ಇಟ್ ಈಸ್ ಡನ್. ದೆನ್ ಇದು ಈ ಡಿಕ್ಷನರಿ ಯೂಸೇಜ್ ನೊಳಗನ ಡಿಫರೆಂಟ್ ಟೈಪ್ ಬರ್ತಾವ್ರಿ. ರಿಅರೇಂಜಿಂಗ್ ಮಾಡೋದ್ರಿ, ಆಮೇಲೆ ಅಬ್ರಿವೇಷನ್ಸ್ ಬರ್ತಾವ್ರಿ, ಆಮೇಲೆ ಇದೆಲ್ಲ ಮಾಡಿಕೊಟ್ಟಿನಿ. ಅದು ಡಿಕ್ಷನರಿ ಡಿಫರೆಂಟ್ ಒಂದು ವರ್ಡ್ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳೋದು, ಇದನ್ನು ಮಾಡಿಕೊಟ್ಟೇನೆ ಹಿಂದಿನ ವಿಡಿಯೋದಲ್ಲಿ. ಮತ್ತೆ ಇದು ಕ್ವಶನ್ ಇದು ಮಾಡಿಕೊಟ್ಟೇನೆ ಹಿಂದಿನ ವಿಡಿಯೋದಲ್ಲಿ. ಇವಾಗ ಇಲ್ಲಿಗೆ ಬರ್ಬೇಕು ನಾನು. ರೆಫರೆನ್ಸ್ ಸ್ಕಿಲ್ಸ್ ಇಲ್ಲಿ ಬರ್ಬೇಕು ನೋಡ್ರಿ. ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಏನ್ ಹೇಳ್ತಾರ ಬರೀ ನೋಡೋಣ. Sources of information is another subtopic under reference skills, which could be used as an internal choice for question number 34A. Internal choice ಕೊಡ್ತಾರೆ, ಅದನ್ನಾರ ಮಾಡು, ಇಲ್ಲ ಇದನ್ನಾರ ಮಾಡು, ಇದನ್ನಾರ ಮಾಡು ಅಂತ ಕೊಡ್ತಾರ. ಅಂತದೊಂದು ಕ್ವಶನ್ ಇದು. ರೆಫರ್ ಟು ಪೇಜಸ್ 52-58 ಇನ್ ದ ವರ್ಕ್ ಬುಕ್. ಅಲ್ಲಿ ನೋಡ್ರಿ, ಬೇಕಂದ್ರೆ ಇದ್ರ ಬಗ್ಗೆ ಮಾಹಿತಿ ಐತಿ. ರೆಫರೆನ್ಸ್ ಸ್ಕಿಲ್ಸ್ ಅಂತ ಐತಲ್ರಿ. ಓಕೆ, ದ ಲರ್ನರ್ಸ್ ಆರ್ ಎಕ್ಸ್ಪೆಕ್ಟೆಡ್, ಪರ್ಪಸ್ ಆಫ್ ದ ಕ್ವಶನ್ ಏನು ಅಂತೇಳಿ. ದ ಲರ್ನರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಅವೇರ್ ಆಫ್ ವೇರಿಯಸ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್. ವೇರಿಯಸ್ ಸೋರ್ಸಸ್ ಬರ್ತಾವ್ರೆ, ಡಿಫರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಬರ್ತಾವ. ಇದೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಾಗ್ಲಿ ಅಂತೇಳಿ. ದ ಕ್ವಶನ್ ಈಸ್ ಸೆಟ್ ಫಾರ್ 3 marks. ಒಂದು ಇನ್ಫಾರ್ಮೇಶನ್ ಕೊಡ್ತಾರ್ರಿ, ಅದರ ಮೇಲೆ ಡಿಫರೆಂಟ್ ಟೈಪ್ ಕ್ವಶನ್ಸ್ ಕೇಳ್ತಾರ. ಒಂದು ಕ್ವಶನ್ ರೈಟ್ ಆನ್ಸರ್ ಬರೆದ್ರೆ 1 ಮಾರ್ಕ್ ಅಂತೆ. 3 ಕ್ವಶನ್ಸ್ ಕೊಟ್ಟಿರ್ತಾರ, 3 ರೈಟ್ ಆನ್ಸರ್ ಬರೆದ್ರೆ 3 ಮಾರ್ಕ್ಸ್. ಕ್ವಶನ್ ನಂಬರ್ 1, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಇದು ಫಿಲ್ಲಿಂಗ್ ಅಪ್ ಟೈಪ್ ಇರ್ಬೋದ್ರಿ, ಟೈಪ್ ಐತೆ ಇದು ಮುಂದಿನ ಒಂದು ಬೇರೆ ಇರ್ಬೋದ್ರಿ. ಬರೀ ನೋಡೋಣ. ಡ್ಯಾಶ್ ಈಸ್ ಯೂಸ್ಡ್ ಟು ಲರ್ನ್ ದ ಪ್ರೊನೌನ್ಸಿಯೇಷನ್ ಆಫ್ ಎ ವರ್ಡ್. ಪ್ರೊನೌನ್ಸಿಯೇಷನ್ ನೋಡ್ಬೇಕು ಅಂತಂದ್ರೆ ಡಿಕ್ಷನರಿ ನೋಡ್ಬೇಕ್ರಿ. ಇದು ಡಿಕ್ಷನರಿ ಕರೆಕ್ಟ್ ಆಗ್ತದ ನೋಡ್ರಿ, ಇದು ಕರೆಕ್ಟ್ ಆಗ್ತದ್ರಿ. ಪ್ರೊನೌನ್ಸಿಯೇಷನ್ ಅಂದ್ರೆ ಡಿಕ್ಷನರಿ, ಇದು ಕರೆಕ್ಟ್ ಆಗ್ತದೆ. ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ದಟ್ ಪ್ರೊವೈಡ್ಸ್ ದ ಮೀನಿಂಗ್ಸ್ ಆಫ್ ಇಂಪಾರ್ಟೆಂಟ್ ವರ್ಡ್ಸ್ ಇನ್ ದ ಟೆಕ್ಸ್ಟ್ ಬುಕ್ ಈಸ್ ಗ್ಲಾಸರಿ. ಕೊಡ್ತಾರಲ್ಲ ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಎಂಡ್ ಆದ್ಮೇಲೆ, ಪೋಯಮ್ ಎಂಡ್ ಆದ್ಮೇಲೆ ಗ್ಲಾಸರಿ ಅಂತ ಕೊಡ್ತಾರಲ್ಲ. ಒಂದೇ ಲೆಸನ್ ದಲ್ಲಿ ಬಂದಿರುವಂತಹ ಕೆಲವು ಮೇನ್ ವರ್ಡ್ ಗಳ ಮೀನಿಂಗ್ ಅನ್ನ ತಿಳ್ಕೊಬೇಕಾದ್ರೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಆ ವರ್ಡ್ಸ್ ಗಳು ಅದರ ಮೀನಿಂಗ್ ಅನ್ನ, ಅದಕ್ಕೆ ಗ್ಲೋಸರಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಿ ಗ್ಲೋಸರಿ ಆಗ್ತೈತಿ. ಸಿ ಏನಾಗ್ತೈತೆ ಅಂದ್ರೆ ವಾಟ್ ಈಸ್ ದ ಸೋರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪೊಲಿಟಿಕಲ್ ಬೌಂಡ್ರೀಸ್ ಆಫ್ ಎ ಕಂಟ್ರಿ. ಅಟ್ಲಾಸ್ ರೀ, ಅಟ್ಲಾಸ್ ಮ್ಯಾಪ್ ಇದಾರೆ ನೋಡ್ರಿ. ಇಂಡೆಕ್ಸ್ ಮತ್ತು ಲಿಟಲ್ ಪೇಜ್ ಅಡಿಷನಲ್ ವರ್ಡ್ಸ್ ಕೊಟ್ಟಾರ, ಎಕ್ಸ್ಟ್ರಾ ಕೊಟ್ಟಾರ. ಇಲ್ಲ ಅಟ್ಲಾಸ್ ಬರ್ತದ ಸಿ. ಓಕೆ, ಒಂದು ಮುಗೀತಿದು, ಒಂದು 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 ಕ್ವಶನ್ ಮುಗೀತ್ರಿ ಇದು. ಓಕೆ, ಇಷ್ಟ ಅದ ನೋಡ್ರಿ. ಇದು ಸೆಕೆಂಡ್ ಒನ್ ಅದ. ಇದನ್ನ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಮಾಡಿಕೊಡ್ತೀನಿ ಅಂತ. ಓಕೆ, ಫೈನ್, ಥ್ಯಾಂಕ್ ಯು.